ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೈಸ್, ಇವತ್ತು ನಾವು ಹೊರಟಿರೋದು ಬ್ಯಾಂಗ್ಳೂರ್ಗೆ. ದಿಸ್ ಈಸ್ ಅವರ್ ಫಸ್ಟ್ ವಿಸಿಟ್. ಮಾರ್ನಿಂಗ್ ಅರೌಂಡ್ 7:30ಗೆಲ್ಲ ನಾವು ಕ್ಯಾಂಪಸ್ನ ಬಿಟ್ವಿ. ಅಲ್ಲೇ ಹಾಸ್ಟೆಲಿಂದನೇ ಫುಡ್ ತೊಗೊಂಡೋಗಿದ್ವಿ. ಸೊ ಅಲ್ಲೇ ದಾರಿಯಲ್ಲೇ ಟಿಫನ್ನ ಮುಗಿಸಿ ಫೈನಲಿ ರೀಚ್ ಆದ್ವಿ ಬ್ಯಾಂಗ್ಳೂರ್ಗೆ. ಬಟ್ ಮಾರ್ನಿಂಗ್ ಅರೌಂಡ್ 9 ಆಗಿತ್ತು ಅಷ್ಟೇ. ಬಟ್ ಆದರೂ ತುಂಬ ಟ್ರಾಫಿಕ್ ಇತ್ತು. ಅದ್ರ ನಡುವೆನೂ ಹೇಗೋ ಹೋಗಿ ಪ್ಯಾಲೇಸ್ ಗ್ರೌಂಡಿಗೆ ರೀಚ್ ಆದ್ವಿ. ಅದ್ರಲ್ಲಿ ಪ್ರಿಯಂಕ ಅಲ್ಲೇ ಮಾತ್ರ ಒಂದೆರಡು ಆಗಿರಲಿಲ್ಲ. ಸುಮ್ಮನೆ ಅಲ್ಲಿ ಹೋಗೋರಿಗೆ ಹಾಯ್ ಅಂತ ಹೇಳಿ ಅವ್ರು ಮತ್ತೆ ತಿರುಗಿ ನೋಡಿದಾಗ ಈ ಥರ ರಿಯಾಕ್ಟ್ ಮಾಡ್ತಿದ್ಲು, ಹೇಳೇ ಇಲ್ವೇನೋ ಅನ್ನೋ ಥರ. ಫೈನಲಿ 10ಗೆಲ್ಲ ನಾವು ಅಲ್ಲಿ ರೀಚ್ ಆದ್ವಿ. ಅಲ್ಲಿ ಆಲ್ರೆಡಿ ಪ್ರೋಗ್ರಾಮ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಸೊ ನಾವಿವತ್ತು ಎಲ್ಲಿ ಹೋಗಿದ್ದೀವಿ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2025 ಅಂದರೆ ಆರ್ಗ್ಯಾನಿಕ್ ಆ್ಯಂಡ್ ಮಿಲೆಟ್ಸ್ ಮೇಳ ನಡೆದಿತ್ತು. ಅದು ಎಲ್ಲಿಯಪ್ಪ ಅಂದರೆ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡಲ್ಲಿ. ಈ ಮೇಳದಲ್ಲಿ ಅರೌಂಡ್ 300 ಶಾಪ್ಗಳನ್ನ ಅವರು ಆರ್ಗನೈಸ್ ಮಾಡಿದರು. ಬಟ್ ಅಲ್ಲಿ ಫಸ್ಟ್ ಶಾಪ್ ಇದ್ದಿದ್ದು ಆರ್ಗ್ಯಾನಿಕ್ ಮೆಥಡಲ್ಲಿ ಹೇಗೆ ಆಯಿಲನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ಅವರು ಯಾವ್ಯಾವ ಸೀಡ್ಸಿಂದ ನಾವು ಆರ್ಗ್ಯಾನಿಕಲಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಅದನ್ನೆಲ್ಲ ಒಂದು ಕಡೆ ಇಟ್ಟಿದ್ರು. ಸೆಕೆಂಡ್ ಶಾಪ್ ನೋಡಿ ಲಿಟ್ರಲಿ ನನಗೆ ತುಂಬಾ ಖುಷಿ ಆಯಿತು, ಬಿಕಾಸ್ ಅದು ನಮ್ಮ ಮಂಡ್ಯ ಡಿಸ್ಟಿಕ್ಕಿಂದ ಆಗಿತ್ತು. ಸೊ ಇಲ್ಲಿ ಏನು ಮಾಡಿದ್ರಂದರೆ ಆರ್ಗ್ಯಾನಿಕ್ ಜಾಗ್ರಿ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಇತ್ತು ಇದು ಟಾಪಿಕ್ಕು. ಸೊ ಅಲ್ಲಿ ವಿವಿಧ ರೀತಿಯಾದಂತಹ ಬೆಲ್ಲದ ಅಚ್ಚುಗಳಿರ್ಬೋದು, ಮತ್ತು ಅದ್ರ ಕಲರಲ್ಲಿ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅದನ್ನೆಲ್ಲ ಸಹ ಒಂದು ಕಡೆ ಇಟ್ಟು ಅದನ್ನು ಲೇಬಲ್ ಮಾಡಿದರು. ಸೊ ಇಲ್ಲಿ ಬೆಲ್ಲ ಮಾಡುವಂತಹ ಎಕ್ವಿಪ್ಮೆಂಟ್ಸ್ಗಳನ್ನು ಕೂಡ ಇವರು ತೋರಿಸ್ತಾಯಿದ್ರು. ಸೊ ಹೇಗೆ ಯೂಸ್ ಮಾಡೋವಂಥದ್ದಾಗಿರ್ಬೋದು, ಮತ್ತು ಯಾವ ರೀತಿಯಾದಂತಹ ಬೆನಿಫಿಟ್ಸ್ ಇದೆ ಅದನ್ನೆಲ್ಲ ಕೂಡ ಇವರು ಇಲ್ಲಿ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ನಲ್ಲಿ ಇದ್ದಂಥ ಶಾಪು. ಮತ್ತು ನಾವು ಒಳಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಮಿಲೆಟ್ಸ್ನಿಂದ ಡೆಕೋರೇಟ್ ಮಾಡಿದ್ರು. ಸೊ ಗೈಸ್, ಈ ಮೇಳದಲ್ಲಿ ಪ್ರತಿಯೊಂದು ಕಂಪ್ಲೀಟ್ ಯಾವುದೇ ಐಟಮ್ಸ್ ಇದ್ರೂ ಮಿಲೆಟ್ಸಿಂದ ಮಾಡಿರೋ ಅಂತಹದ್ದೇ ಆಗಿರ್ತಿತ್ತು. ಆಲ್ಮೋಸ್ಟ್ ಆಲ್ ಫುಡ್ ಐಟಮ್ಸೇ ಇದ್ವು, ಇಲ್ಲಿ ನೋಡ್ಬೋದು. ಸೊ ಈ ಶಾಪ್ನಲ್ಲಿ ವಿವಿಧ ರೀತಿಯಾದ ಮಿಲೆಟ್ಸ್ ಲೈಕ್ ಕೋಡೋ ಮಿಲೆಟ್ ಆಗಿರ್ಬೋದು, ಪ್ರೋಸೋ ಮಿಲೆಟ್, ಫಾಕ್ಸ್ಟೆಲ್ ಮಿಲೆಟ್, ಹೀಗೆ ಹಲವಾರು ಮಿಲೆಟ್ಸ್ಗಳನ್ನು ಇಲ್ಲಿ ಮಾರಾಟಕ್ಕೆ ಅಂತ ಇಟ್ಟಿದ್ರು. ಈ ಶಾಪ್ನಲ್ಲಿ ಮಿಲ್ಲೆಟ್ಸ್ ಅಲ್ಲದೇ ಸಹ ವಿವಿಧ ರೀತಿಯಾದಂಥ ರೈಸ್ ನೋಡ್ಬೋದು ನೀವಿಲ್ಲಿ. ಸೋನಾ ಮಸೂರಿ ಅಕ್ಕಿ, ಇದೇ ಥರ ಸುಮಾರು ಅಕ್ಕಿಗಳನ್ನ ಕೂಡ ಇಲ್ಲಿ ಇಟ್ಟಿದ್ರು. ಯಾವುದೇ ರೀತಿಯಾದಂಥ ಫ್ಲೋರ್ ಇರ್ಬೋದು. ಫ್ಲೋರ್ ಅಲ್ಲದೇ ಸಹ ಹಲವಾರು ಐಟಮ್ಸ್ ಕೂಡ ಅವೈಲೇಬಲ್ ಇದ್ವು. ಇದೆಲ್ಲ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿತ್ತು. ರೈಸಲ್ಲಿ ನಾವು ಹೇಗೆ ಹಲವಾರು ಐಟಮ್ಸ್ನ ಮಾಡ್ತೀವಿ, ಅದರ ರೆಡಿ ಮಿಕ್ಸ್ಗಳು ಹೇಗಿರುತ್ತೆ, ಇಲ್ಲಿ ಮಿಲ್ಲೆಟ್ಸಲ್ಲೂ ಸಹ ಹಾಗೆ ಇತ್ತು. ಮತ್ತು ಆರ್ಗ್ಯಾನಿಕ್ ಸ್ನ್ಯಾಕ್ಸ್ಗಳೆಲ್ಲ ಇದ್ವು. ಇಲ್ಲಿದ್ದಂಥ ಪ್ರತಿಯೊಂದು ಸ್ನ್ಯಾಕ್ಸ್ ಸಹ ಯಾವುದೇ ಪ್ರಿಸರ್ವೇಟಿವ್ನ ಯೂಸ್ ಮಾಡದೇ ಪ್ರಿಪೇರ್ ಮಾಡಿರೋಂಥದ್ದಾಗಿತ್ತು. ಸೊ ಇಲ್ಲಿ ಅದಲ್ಲದೇ ಸಹ ಡಾರ್ಕ್ ಚಾಕ್ಲೇಟ್ಸ್ ಆಗಿರ್ಬೋದು, ಮತ್ತು ಮಕ್ಕನ್, ಇದೇ ರೀತಿಯಾದಂಥ ತುಂಬ ರೀತಿಯಾದಂಥ ಸ್ನ್ಯಾಕ್ಸ್ ಇದ್ವು. ಬಟ್ ಎಲ್ಲ ಸಹ ಆರ್ಗ್ಯಾನಿಕ್ ಆಗಿದ್ವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೊಂದೇ ಶಾಪ್ ನಾವು ಕಂಪ್ಲೀಟ್ ಡೀಟೇಲಾಗಿ ನೋಡಿರೋಂಥದ್ದು, ಬಿಕಾಸ್ ನಮಗೆ ಟೈಮ್ ತುಂಬಾ ಕಡಿಮೆ ಇತ್ತು. ನೆಕ್ಸ್ಟ್ ಈ ಶಾಪ್ನ ಮುಗಿಸಿ ನಾವು ಮುಂದಿನ ಶಾಪ್ಗಳನ್ನ ನೋಡೋದಕ್ಕೆ ಅಂತ ಹೋದ್ವಿ. ಅಲ್ಲಿ ನಮಗೆ ಫಸ್ಟ್ ಕಂಡಿದ್ದೆ ಮಿಲ್ಲೆಟ್ಸ್ ಐಸ್ ಕ್ರೀಮ್. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅದು ಮಿಲ್ಲೆಟ್ಸಿಂದ ಮಾಡಿರೋದು ಅಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ತುಂಬ ರೀತಿಯಾದಂಥ ಫ್ಲೇವರ್ಸ್ ಇದ್ವು. ಅದೇ ಥರ ಹಲವಾರು ಶಾಪ್ಗಳಿದ್ವು. ಲೈಕ್ ಸ್ನ್ಯಾಕ್ಸ್ ಆಗಿರ್ಬೋದು, ಪುಳಿಯೋಗರೆ ಮಿಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಅವೈಲೇಬಲ್ ಇದ್ವು. ಬಟ್ ನಮಗೆ ನೋಡೋಕ್ಕೆ ತುಂಬ ಟೈಮ್ ಕಡಿಮೆ ಇತ್ತು. ಸೊ ನೆಕ್ಸ್ಟ್ ಹಂಗೆ ಮೂವ್ ಆಗ್ತಾ ಹೋದ್ವಿ. ಆಲ್ಮೋಸ್ಟ್ ಎಲ್ಲ ಕಡೆಯೂ ನಾವು ಮಂಡ್ಯದವರೇ ಇದ್ದರು. ಇಲ್ಲಿ ಜಾಗ್ರಿನ ಯೂಸ್ ಮಾಡಿಕೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಎಷ್ಟೇ ಆದರೂ ನಮ್ಮ ಮಂಡ್ಯದವರಲ್ವಾ. ಸೊ ಅಲ್ಲದೇ ಸಹ ಹಲವಾರು ಮಷಿನರೀಸ್ ಇದ್ವು. ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಅಲ್ಲಿ ಹೇಳ್ಕೊಡ್ತಿದ್ರು. ನಿಜವಾಗ್ಲೂ ಡೆಕೋರೇಷನ್ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ಜಾಗ್ರಿಯಲ್ಲಿ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಅನ್ನಿಸ್ತಿತ್ತು ನಮಗಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದರು. ಇದೊಂದು ಶಾಪ್ನ ನಾನು ಇನ್ನು ಅಷ್ಟು ಡೀಟೇಲಾಗಿ ನೋಡೋಕ್ಕೆ ಟೈಮೇ ಆಗಲಿ. ಆದರೂ ಸಹ ಆಲ್ಮೋಸ್ಟ್ ಆಲ್ ಎಲ್ಲ ಶಾಪ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಮೇಡಮ್, ಇದು ಕುಂಬೆ ಹೂವು ಅಂತಾರೆ, ದೇವ್ರ ಪೂಜೆ. ಸ್ನೇಹ ಸರಿ. ಕುಂಬೆ ಹೂವು ದೇವ್ರ ಪೂಜೆಗೂ ಉಪಯೋಗಿಸ್ತಾರೆ. ಮತ್ತು ಇದನ್ನು ಸಂಕ್ರಾಂತಿ ಟೈಮಲ್ಲಿ, ಸಂಕ್ರಾಂತಿಗೆ ಇವೆಲ್ಲ ನಮ್ಮ ಹಳ್ಳಿಗಳ ಕಡೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬದ ದಿನ ಮನೆಗೆಲ್ಲ ಪೂಜೆ ಮಾಡಿ ಮನೆಗೆ ತೆಗೆದಾಕ್ತಾರೆ ಇವೆಲ್ಲ. ಮತ್ತು ಇದನ್ನು ಅವರೆಕಾಯಿ ಬೇಯಿಸ್ತಾರೆ. ಈ ಟೈಮಲ್ಲಿ ಅವರೆಕಾಯಿ ಜಾಸ್ತಿ ಹಳ್ಳಿಗಳಲ್ಲಿ.
ನೀರು ಹಾಕ್ತಿರೋದು ಈ ಸೊಪ್ಪು ಆ ಸೊಪ್ಪು ಆ ಸೊಪ್ಪು ಆ ಸೊಪ್ಪು 4 ಸೊಪ್ಪು ಹಾಕಿ ಮಡಕೆಗೆ ಹಾಕಿ ನೀರು ಹಾಕುವಂಗಿಲ್ಲ. ಇದು ಅವರೆಕಾಯಿ ಬೇಯಿಸ್ತಾರೆ. ಅದು ಅವರೆಕಾಯಿ ತಿಂತಾ ಇದ್ರೆ ಈ 4 ಸೊಪ್ಪು ಸ್ಮೆಲ್ಲೂ ಒಂದೇ ಥರ ಬರ್ತದೆ. ಅವರೆಕಾಯಿ ಕಡಲೆಕಾಯಿ ಎರಡೂ ಸೇರಿ ಬೇಯಿಸಿ ಮುಂದಿನ ಜಿಲ್ಲೆಯವರು ಆರ್ಗನೈಸ್ ಮಾಡಿದಂಥ ಶಾಪ್ಗಳಿಗೆ ಭೇಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಆಗುವಂಥ ಲಾಭ ಮತ್ತು ಅದರ ಸೇವನೆಯಿಂದ ಆಗುವಂಥದ್ದು ಮತ್ತು ಈ ಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಎಲ್ಲ ಒಂದು ಮತ್ತೆ ನಾವು ನಮ್ಮ ಮಂಡ್ಯ ಜಿಲ್ಲೆ ಶಾಪ್ನ ನೋಡಿ ನಿಜ ಖುಷಿ ಆಯಿತು. ಮತ್ತು ಇಲ್ಲಿ ನೋಡ್ಬೋದು ಇವ್ರಿಗೆ ಎಷ್ಟೇ ವಯಸ್ಸಾಗಿದ್ದರೂ ಸಹ ಇವರು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ವೆರೈಟೀಸ್ನ ಕನ್ಸರ್ವ್ ಮಾಡ್ಕೊಂಡು ಬಂದು ಈಗಲೂ ಸಹ ಅದೇ ವೆರೈಟೀಸ್ನ ಗ್ರೋ ಮಾಡಿ ಅಚೀವ್ ಮಾಡಿದ್ದಾರೆ. ನಿಜವಾಗ್ಲೂ ಇವ್ರಿಗೆ ಗ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಅವಾರ್ಡ್ಸ್ ಬಂದಿದೆ, ಬಟ್ ಹಿ ಈಸ್ ಸೋ ಸಿಂಪಲ್. ಅವ್ರು ಮಾಡಿರೋಂಥ ಪ್ರತಿಯೊಂದು ಅಚೀವ್ಮೆಂಟ್ನು ಸಹ ಅವ್ರ ಮಗ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಬಂದಿರೋ ಅವಾರ್ಡ್ ಯಾವ ಕಾರಣಕ್ಕೆ ಬಂದಿದೆ, ಯಾವ ಇಯರಲ್ಲಿ ಬಂದಿದೆ, ಇದೆಲ್ಲದೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. Genome Savior Award. It's mainly then there is an award for highest civilian award of Karnataka. That's called Rajyotsava Prashasti. ಅದು 2019 ಸಿಕ್ಕಿದೆ. And next the Genome Savior Award of the highest award for anybody in agriculture. That was the first 2021 we got, but given in 2023. So ಆಮೇಲೆ ಸೃಷ್ಟಿ ಸಮ್ಮಾನ್ ಅವಾರ್ಡ್ ಅಂತ, ದಿಸ್ ಈಸ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ದಿ ಅಗ್ರಿಕಲ್ಚರಲ್, ಆ್ಯಂಡ್ ಅವಾರ್ಡ್ ಫ್ರಮ್ ವಿಜಯ ಕರ್ನಾಟಕ, ಮೆನಿ ಅದರ್ ಅವಾರ್ಡ್ಸ್ ಮೈನ್ಲಿ ಇನ್ agriculture. He is growing nearly 180 varieties of old varieties of, that is nearly since last 40 years, which is conserved, not cultivated only. Conserved means from that time till now we are not using any pesticides, no other manures, only the organic farming. That's why that is given. Yeah, it's not that so easy. These are all the varieties. You can go and see, take all that, and we are proud you people are coming and seeing it, and you are getting your inspirations. I am proud to be his son actually. ನಿಜವಾಗ್ಲೂ ಅಲ್ಲಿ ತುಂಬ ವೆರೈಟೀಸ್ ಇದ್ವು. ನಾವು ಅದನ್ನು ನೋಡಿ ಶಾಕ್ ಆಗ್ತಿದ್ವಿ, ನಿಜವಾಗ್ಲೂ ಇದನ್ನೆಲ್ಲ ಇವರೇ ಬೆಳೆದಿದ್ದ ಅಂತ. ಅಷ್ಟು ಚೆನ್ನಾಗಿ ಕನ್ಸರ್ವ್ ಮಾಡಿದರು ಅದನ್ನೆಲ್ಲ. ಆ್ಯಂಡ್ ಅದಲ್ಲದೆ ಆರ್ಗ್ಯಾನಿಕ್ಕಾಗಿ ಕೂಡ ಬೆಳೆದಿರೋದಂತ ಹೇಳಿದ್ರು. Natural things like natural farming, not only by us, other things like wild boar, ಹಂದಿ ಅಂತ ಹೇಳ್ತಾರಲ್ಲ, ಹಂದಿ, ಕಾಡೆಮ್ಮೆ ಅಥವಾ ಕಡವೆ, ಇವುಗಳೆಲ್ಲ ಬಂದು ಕಷ್ಟ ಕೊಟ್ಟರು ಅಷ್ಟು ಮಾಡ್ತಾರೆ ಅಂತ ಹೇಳ್ಕೊಂಡು ಅವ್ರಿಗೆ ಬಂದಿದೆ. ದ್ಯಾಟ್ ಈಸ್ ದ ರೀಸನ್. ನಾನು ಆ್ಯಕ್ಚುಲಿ ಇಲ್ಲೇ ಬೆಂಗಳೂರಲ್ಲಿ ಇರ್ತೇನೆ, ಜಿಂದಾಲ್ ನೇಚರ್ ಹಾಸ್ಪಿಟಲ್ ಅಂತಿದೆ, ಅದರಲ್ಲಿದ್ದೇನೆ. ಅವರು ನಮ್ಮ ಅಣ್ಣ ಇದ್ದಾರೆ, ಇನ್ನೊಬ್ಬರು ಅವ್ರ ಜೊತೆ ಇರ್ತಾರೆ. ನಮ್ದೊಂದು ಆ್ಯಕ್ಚುಲಿ ಒಂದು 20 ಎಕರೆ ಇದೆ, ಬಟ್ ನಾವು ಮಾಡೋದು ಒಂದು 5 ಎಕರೆ ಇಲ್ಲ ಅಷ್ಟೇ. ಇಷ್ಟೆಲ್ಲ ಅದೇ ಹೇಳ್ದಲ್ಲ, ನಾನು ಹೇಳ್ದಲ್ಲ, ಕಲ್ಟಿವೇಟ್ ಮಾಡೋದಂದ್ರೆ ನಾವು ಇಷ್ಟೇ ಮಾಡ್ತೇವೆ, ಅದನ್ನು ಪುನಃ ಇಟ್ಟು ನೆಕ್ಸ್ಟ್ ಇಯರ್ ಪುನಃ ಮಾಡ್ತೇವೆ. ಯು ಆರ್ ಫ್ರಮ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ನೋ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೋಯಿಂಗ್, ವಾಟ್ ಇಟ್ ಆಲ್, how it is very difficult, and while cutting sun should be there, or rain comes, that and all. ಇದೇ ಲಾಸ್ಟ್ ಶಾಪ್ ಆಗಿತ್ತು ನಾವು ವಿಸಿಟ್ ಮಾಡಿದ್ದು, ಬಿಕಾಸ್ ನಮ್ಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಒಂದು ಸ್ಟೇಟ್ ಅವರು ಕೂಡ ಇಲ್ಲಿ ಅವ್ರದ್ದೇ ಆದಂಥ ಓನ್ ಶಾಪ್ನ ಆರ್ಗನೈಸ್ ಮಾಡಿದರು, ಬಟ್ ನಾವು ಅದನ್ನೆಲ್ಲ ವಿಸಿಟ್ ಮಾಡೋದಕ್ಕೆ ಟೈಮೇ ಆಗಲಿಲ್ಲ.